ಅವಶ್ಯಕತೆಯೂ ಇಲ್ಲ. ಕರೆಕ್ಟಾ? ಎಷ್ಟು ಹೋರಾಟ ಮಾಡಿದ್ದೀವಿ, ಯಾವ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೀವಿ ಅಂತೇಳಿ, ಹೌದಾ? ಹೋರಾಟ ಮಾಡಿ ಒಂದೆರಡು ದಿನದಲ್ಲಿ ಸರ್ಕಾರ ನಿರ್ಧಾರ ತೊಗೊಂಡಿದ್ರು 56,432 ಪೋಸ್ಟ್. ಈಗ ಅವರು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟು ನೋಟಿಫಿಕೇಶನ್ ಮಾಡಿದರೆ ಹೋರಾಟದ ಅವಶ್ಯಕತೆ ಇರಲಿಲ್ಲ. ಮತ್ತು ಎಲ್ಲ ನೋಟಿಫಿಕೇಷನ್ಸು KA ಕೊಡಬೇಕಂತ ಹೇಳಿ ನಾವು ಒಂದು ಪಣ ತಟ್ಟಿದ್ದೀವಿ. ಯಾಕೆಂತಂದರೆ ಒಂದೇ ಒಂದು ಸಿಂಗಲ್ ನೋಟಿಫಿಕೇಷನ್ನು KPSC ಕೊಡಬಾರ್ದು. ಪ್ರತಿಯೊಂದರಲ್ಲೂ ಕರಪ್ಷನ್ ಆಗುತ್ತೆ. ಪ್ರತಿ ಹಂತದಲ್ಲೂ ಒಂದು ಕ್ವಶನ್ ಪೇಪರ್ ಲೀಕು, OMR ಸ್ಕ್ಯಾಮು, ಬ್ಲೂಟೂತ್ ಸ್ಕ್ಯಾಮು, ಇಲ್ಲ ಸೆಂಟರ್ಲಿ ಏನಾದರೂ ಒಂದು ಸ್ಕ್ಯಾಮ್ ಆಗಿರುತ್ತೆ, ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ OMR ತೊಗೊಂಡ್ಬಿಡ್ತಾರೆ. KPSC ತೊಗೊಂಡೋಗಿ ಇದ್ದಾದ್ಮೇಲೆ OMR ಶೀಟ್ಸ್ ತೊಗೊಂಬಂದು ಆಚೆ ಫಿಲ್ ಮಾಡಿಸ್ತಾರೆ ಸೇಮ್ ಕ್ಯಾಂಡಿಡೇಟ್ ಹತ್ರ. KSA ನೋಡಿ ಒಂದೇ ರೂಮಲ್ಲಿ 15 ಜನ ಸೆಲೆಕ್ಟ್ ಆಗ್ತಾರೆ. ಅದು ಹೆಂಗೆ ಸಾಧ್ಯ ಇದೆ? ಮತ್ತು KS ಪ್ರಿಲಿಮ್ಸ್ಗೆ ಒಂದು ಸೀರಿಯಲ್ ನಂಬರ್ ಇರುತ್ತೆ, ಮೇನ್ಸ್ಗೆ ಒಂದು ಸೀರಿಯಲ್ ನಂಬರ್ ಇರುತ್ತೆ. ಮತ್ತು ಕೋರ್ಟಿಗೆ ಹೋದವ್ರಿಗೆ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮ್ ಎಲ್ಲರೂ ಸೆಲೆಕ್ಟ್ ಮಾಡ್ಕೊತಾರೆ. ಕೋರ್ಟಲ್ಲಿ ಆದೇಶ ತೊಗೊಂಡು ಬರೆದಿರೋಂಥವ್ರು. ಅಂದರೆ ಕೋರ್ಟ್ ಆದೇಶ ನೀಡಿದೆ, ಬಟ್ ಆದರೆ ಇಲ್ಲಿ ಇನ್ನೂ 70,000 ಜನ ಕನ್ನಡ ಮೀಡಿಯಮ್ ಅನ್ಯಾಯ ಆಗಿದೆ. ಮತ್ತು PDOದಲ್ಲಿ ಎಷ್ಟು ಸಿನ್ನೂರಲ್ಲಿ ಎಷ್ಟೋ ಜನ ಎಕ್ಸಾಮ್ ಬರ್ದಿದ್ರಾ? ಮತ್ತು ಅವ್ರ ಕ್ವಶನ್ ಪೇಪರ್ ಎಷ್ಟೋ ಜನ ಲೀಕ್ ಆಗಿದೆ. ಮತ್ತು ಒಂದು ಇಲ್ಲಿ KAದಲ್ಲಿ 25-30 ಮಾರ್ಕ್ಸ್ ತೊಗೊಳಕ್ಕಾಗಲ್ಲ. ಇಲ್ಲಿ KPSCಯಲ್ಲಿ ಔಟ್ ಆಫ್ 200ಗೆ 180 ಮಾರ್ಕ್ಸು. ಟಾಪ್ 5 ಅವರೇ ಇರ್ತಾರೆ. ಅದು ಹೆಂಗೆ ಸಾಧ್ಯ ಇದಿರುತ್ತೆ? ಆಗುತ್ತಾ? KAದಲ್ಲಿ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತಂದರೆ KPSCಯಲ್ಲಿ ಹೆಂಗೆ ಪಾಸ್ ಮಾಡೋಕ್ಕಾಗುತ್ತೆ? ಅದು ವಿತಿನ್ 1 ಮಂತಲ್ಲಿ 1 or 2 ಮಂತ್ಸಲ್ಲಿ ರ್ಯಾಂಕ್ ಫಸ್ಟ್ ತೊಗೊಳಕ್ಕಾಗುತ್ತಾ? ಆಗುತ್ತಾ ಹೇಳಿ? ಮತ್ತು ಈ ಒಂದು ಗೃಹ ಸಚಿವರು ಪರಮೇಶ್ವರ್ ಸರ್ ಹೇಳ್ತಾರೆ ಇನ್ನೇನು 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ. ಹೇಳಿಲ್ವಾ? ಎಷ್ಟು ಸತಿ ಹೇಳಿಕೆ ಕೊಟ್ಟಿದ್ದಾರೆ ಇಲ್ವಾ? PC ನೋಟಿಫಿಕೇಶನ್ ಮಾಡ್ತೀನಿ, PSI ನೋಟಿಫಿಕೇಶನ್ ಮಾಡ್ತೀನಿ. ಅದು 3 ವರ್ಷ ಆಗಿದೆ. PSI 600 ಅಪ್ರೂವಲ್ ಆಗಿ, ಹೌದಾ ಇಲ್ವಾ? ಮಾಡ್ತೀನಿ ಅಂತ ಹೇಳಿ 3 ವರ್ಷ ಮುಂದಕ್ಕೆ ಹಿಂಗೆ ತಳ್ಕೊಂಬಂದ್ರು. ಮತ್ತು ಅವರು ಶಿಕ್ಷಣ ಸಚಿವರು ಅಷ್ಟೇ, ಮಧು ಬಂಗಾರಪ್ಪರು ಇನ್ನೇನು ಆಲ್ರೆಡಿ 50,000 ವೇಕೆನ್ಸಿ ಫಿಲ್ ಮಾಡಿದ್ದೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮಾಧ್ಯಮದಲ್ಲಿ. ಇವರು ಬಂದಾಗಿಂದ ಒಂದೇ ಒಂದು ಸಿಂಗಲ್ ವೇಕೆನ್ಸಿ ಫಿಲ್ ಮಾಡಿಲ್ಲ. ಒಂದು ನೋಟಿಫಿಕೇಶನ್ ಸಿಂಗಲ್ ಯಾವುದಾದ್ರೂ ಒಂದೇ ಒಂದು ನೋಟಿಫಿಕೇಶನ್ ಮಾಡಿದಾರಾ? ಒಬ್ರಿಗೆ ಜಾಬ್ ಕೊಟ್ಟಿದ್ದಾರೆ ಹೇಳಿ? ಒಬ್ರಿಗೆ ಜಾಬ್ ಕೊಟ್ಟಿಲ್ಲ. 3 ವರ್ಷ ಆಯ್ತು ಈ ಸರ್ಕಾರ ಬಂದು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಮಾಡಿದಾರೆ 5,000 ವೇಕೆನ್ಸಿ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಆಯ್ತು. 43 ಇಲಾಖೆಯಿಂದ 2,84,000 ವೇಕೆನ್ಸಿ ಇದೆ. ಎವ್ರಿ ಇಯರ್ 50,000 ವೇಕೆನ್ಸಿ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಹೊರತು ಯಾವುದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ ಇವರು. ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಇವರಿಗೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡಿದ್ರು ಕೂಡ ಇವರು ಮುಂದಕ್ಕೆ ಹಾಕೊಂತ ಹೋಗ್ತಾ ಇದ್ದಾರೆ. ಇವ್ರಿಗೆ ಬರೀ ನೆಪ ಅಷ್ಟೇ. ಇವರಿಗೆ ಒಳ ಮೀಸಲಾತಿ ಇವೆಲ್ಲ ನೆಪ ಇವರಿಗೆ. ಅದೆಲ್ಲ ಒಂದೇ ಒಂದು ದಿನ ಸಾಕು ಇವರಿಗೆ ಆ ಸಮಸ್ಯೆ ಬಗೆಹರಿಸೋದಕ್ಕೆ, ಹೌದಾ ಇಲ್ವಾ? ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋ ಅಂತ ಒಂದು ಪವರ್ ಲೆಜಿಸ್ಲೇಟಿವ್ ಕೊಟ್ಟಿದ್ದೀವಿ ನಾವು, ಜುಡಿಷರಿ ಕೊಟ್ಟಿಲ್ಲ ನಾವು. ಇವ್ರು ಮಾಡೋ ಮಿಸ್ಟೇಕ್ಸ್ನ ಸುಮ್ಮನೆ ಕೋರ್ಟ್ ಮೇಲೆ ಹಾಕ್ತಾರಷ್ಟೇ. ಇವ್ರು ಬೇಕು ಅಂತ ಟ್ರ್ಯಾಕ್ ಮಾಡ್ತಾ ಇರೋದ್ರು. ಮಾಡ್ಬೇಕನ್ನೋ ಒಂದು ಇಚ್ಛಾಶಕ್ತಿ ಇದ್ರೆ ಯಾವಾಗ ಒಂದೇ ದಿನ ಸಾಕೋದಕ್ಕೆ. ಏನೇ ಸಮಸ್ಯೆ ಇದ್ರು, ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರು ಅದ್ರ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಮಾಡ್ಬೋದಾಯ್ತು. 2 ವರ್ಷದಿಂದ ಯಾವ ನೇಮಕಾತಿ ತಡೆ ಹಿಡಿಯಂತ ಅವಶ್ಯಕತೆನೇ ಇರಲಿಲ್ಲ. ಇದೆಯಾ? ನೀವು ಯಾರಾದ್ರೂ ಕೇಳಿದ್ರಾ? ನೀವು ನೇಮಕಾತಿ ತಡೆ ಹಿಡೀರಿ ಅಂತ ಹೇಳಿದ್ರಾ? ಯಾರು ಕೇಳಿಲ್ಲ. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂತಿದ್ದಾರೆ. ಇದನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಅದು ಯಾವ ರೀತಿ ಅಂದ್ರೆ ಕಾನೂನು ರೀತಿಯಲ್ಲಿ ನಾವು ಪ್ರತಿಭಟನೆ ಪರ್ಮಿಷನ್ ತಗೊಂಡಿದ್ದೀವಿ. ಎಲ್ಲರೂ ಒಗ್ಗೂಡಿಸಿ ದೊಡ್ಡ ಮಟ್ಟಕ್ಕೆ ಸ್ಟ್ರೈಕ್ ಆಗಬೇಕಷ್ಟೇ. ಅವರಿಗೆ ನಾವು ಪ್ರಶ್ನೆ ಮಾಡಬೇಕು. ಇಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸು, ಇಷ್ಟು ಅನ್ಯಾಯ ಆಗ್ತಾ ಇದೆ ಅಂತೇಳಿ ಪ್ರಶ್ನೆ ಮಾಡಿಲ್ಲ ಅಂತಂದರೆ ಅವ್ರು ಇನ್ನೂ 1 ವರ್ಷ ಅಲ್ಲ 2 ವರ್ಷ ಆದರೂ ಅವ್ರು ಯಾವುದು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ. ಸೆಷನ್ ಇದೆ 27ನೇ ತಾರೀಕು, ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳಿದರೆ ಕ್ಯಾಬಿನೆಟ್ ಇದೆ 27ನೇ ತಾರೀಕು. ನಾವು ಹೋರಾಟ ಮಾಡ್ತಾ ಇರೋಂಥದ್ದು ರೀಸನ್ ಏನಂದರೆ ಕ್ಯಾಬಿನೆಟಲ್ಲಿ ಅವರು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಮತ್ತು KPSC ಪ್ರತಿಯೊಂದು ಎಕ್ಸಾಮ್ಸು ಸ್ಕ್ಯಾಮ್ ಆಗ್ತಾ ಇದೆ ಎಲ್ಲ ಹಂತದಲ್ಲೂ. ಮತ್ತು ಎಲ್ಲ ಪರೀಕ್ಷೆ KPSCಗೆ ಯಾವ ಎಕ್ಸಾಮ್ಸು ಕೊಡಬಾರ್ದು, ಯಾವ ನೋಟಿಫಿಕೇಶನ್ ಕೊಡಬಾರ್ದು. ಈಗ ಲಾಸ್ಟ್ 5 ಇಯರ್ಸಲ್ಲಿ ಏನು ರಿಕ್ರೂಟ್ಮೆಂಟ್ ಆಗಿದೆ ಅಷ್ಟೂ CBI ತನಿಖೆ ಆಗಬೇಕು. ಆಗಬೇಕಾ ಬೇಡವಾ? ಇವರು ಕಳ್ಳರು ಇವರೇ ಒಂದು ಕಮಿಟಿ ಮಾಡ್ಕೊತಾರಂತೆ, ಇವರೇ ಇನ್ವೆಸ್ಟಿಗೇಷನ್ ಮಾಡಿ ಇವರೇ ಒಂದು ರಿಪೋರ್ಟ್ ಕೊಡ್ತಾರಂತೆ. ಕಳ್ಳತನ ಮಾಡಿರೋರು ಅವರೇ, ಮತ್ತೆ ಅವರೇ ವರದಿ ಕೊಟ್ಟರೆ ಮತ್ತೆ ಅವ್ರ ಪರವಾಗಿ ಅವರು ಒಳ್ಳೆ ನಾನು ಕಳ್ಳತನ ಮಾಡಿದ್ದೀನಿ ಅಂತ ಕೊಡ್ತಾರ? ಅವರು ಕೊಡ್ತಾರ ಹೇಳಿ? ಇಷ್ಟು ಮಟ್ಟ ಇದನ್ನ ಅಕ್ಸೆಪ್ಟ್ ಮಾಡಕ್ತಾನೆ ಆಗುತ್ತಾ ಇದು? ಮತ್ತು ಸೆಷನಲ್ಲಿ ಸುಮ್ಮನೆ ಅಲ್ಲಿ ಮಿನಿಸ್ಟರ್ಸ್ ಇರ್ಬೋದು, MLAಗಳು ಸುಮ್ಮನೆ ಮಾತಾಡ್ತಾರಷ್ಟೇ. ಮತ್ತು ಅವರೇ ಇನ್ವಾಲ್ವ್ಮೆಂಟ್ ಇರ್ತಾರೆ ಅದರಲ್ಲಿ, ಇರ್ತಾರ ಇರಲ್ವಾ? ನಮಗೆ ಒಂದು ಹೈಕೋರ್ಟ್ ಜಡ್ಜ್ ಮುಖಾಂತರ ನ್ಯಾಯಾಧೀಶರ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ
ಪ್ರಾಮಾಣಿಕವಾಗಿ ಅದರಲ್ಲಿ ಯಾರು ಕರಪ್ಟ್ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಎಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ, ಎವಿಡೆನ್ಸ್ ಇದೆ, ಅದನ್ನ ಕ್ರಾಸ್ ಚೆಕ್ ಮಾಡಿ. ಇಲ್ಲ ನಿಮ್ಮ ಕೈಲಾಗಲಿಲ್ಲ, CBI ಕೊಡಿ, ಎರಡೇ ಆಪ್ಷನ್ ಇರೋದು. ಇವರು ಮೊನ್ನೆ ಒಂದು ಇನ್ಸ್ಪೆಕ್ಟರ್ ನೋಡಿದಿರಲ್ಲ, ಮೂಡ್ಬಿದ್ರೆ ಯಾವುದೋ ಒಂದು ಇನ್ಸ್ಪೆಕ್ಟರ್ದು ಹೆಣ್ಮಕ್ಳ ಮೇಲೆ ಇದು ಮಾಡಿದ್ದಾರೆ ಅಂತ ಹೇಳಿ ಒಂದು SIT ತನಿಖೆ ಕೊಟ್ಟಿದ್ದಾರೆ. ಅಂಥದನ್ನೆಲ್ಲ SIT ತನಿಖೆ ರಾತ್ರಿ ಮಾಡ್ಬಿಡ್ತಾರೆ. ಇಷ್ಟು ದೊಡ್ಡ ಮಟ್ಟ ಕರಪ್ಷನ್ ಆಗ್ತಾ ಇದೆ, ಒಂದ್ ಸತಿನೂ ಸೀರಿಯಸ್ ಆಗಿ ತಗೊಂತ ಇಲ್ಲ. ತಗೊಂಡಿದ್ದಾರಾ? ಸೀರಿಯಸ್ ಆಗಿ ತಗೊಂಡು ಅಟ್ಲೀಸ್ಟ್ SIT-ನ CCB ಕೊಟ್ಟು ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಇಲ್ಲ ಕಮಿಟಿ ಮಾಡಿ ಇಷ್ಟೊತ್ತಿಗೆ ಮಾಡ್ಬಿಡ್ಬೋದಾಯ್ತು. ಅವರು ಏನಂದ್ರೆ ಟೈಮ್ ಕೊಡ್ತಾ ಇದ್ದಾರೆ KPSC ಅವ್ರಿಗೆ. ಅವ್ರು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಈ KS ಮೇನ್ಸ್ ಇರ್ಬೋದು, OMR ಶೀಟ್ಸ್ ಇರ್ಬೋದು, ಬೇಕಾದ್ರೆ ಸುಟ್ಟೆ ಹಾಕ್ತಾರೆ ಅವರು. ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಡ್ತಾರೆ, ಬೇಕಾರೆ ಹೇಳ್ತಾರ ಇಲ್ವಾ? ಆ ಮಟ್ಟಕ್ಕೆ ಬರುತ್ತದು. ಅಷ್ಟು 16 ಜನ ಮೆಂಬರ್ಸ್ ಅವಶ್ಯಕತೆ ಇದೆಯಾ? 16 ಜನ ಅವ್ರಿಗೊಂದು ಕಾರ್ ಬೇಕಂತ, ಅವ್ರಿಗೆ ಮಂತ್ಲಿ ಸ್ಯಾಲರೀಸ್, ಅವ್ರಿಗೆ ಗನ್ಮ್ಯಾನ್, ಡ್ರೈವರು, ಅವ್ರಿಗೆ ಉಳ್ಕೊಳೋದಕ್ಕೆ ಮನೆ, ಮೇಂಟೆನೆನ್ಸ್, ಅಲೋಯನ್ಸ್, ಪೆನ್ಷನ್ಸ್, ಲಕ್ಷಾಂತರ ರೂಪಾಯಿ. ಯಾರು ದುಡ್ಡು ಅದು? ಅವ್ರ ದುಡ್ಡು ಅದು? ಇಲ್ಲ ಸರ್ಕಾರದಲ್ಲಿ ಏನು MLA ಮಿನಿಸ್ಟರ್ಸ್ ಏನು ಅವ್ರವ್ರ ಮನೆ ಆಸ್ತಿ ಮಾಡ್ಬಿಟ್ಟು ಏನಾದ್ರು ತಗೊಂಬಂದು ಕೊಡ್ತಿದಾರ? ಇಲ್ಲಿ ಅವ್ರವ್ರ ಆಸ್ತಿಗಳು ವರ್ಷ ಡಬಲ್ ಆಗ್ತಾ ಇದೆ. ಇನ್ನ ಇಲ್ಲಿ ನೀವು ಸರ್ ಹೇಳ್ದಂಗೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನಿದೆ? ಇಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ, ಒಂದು ಫ್ಯಾಕ್ಟ್ರಿ ಇಲ್ಲ, ಒಂದು ಕಂಪ್ನಿ ಇಲ್ಲ, ಪ್ರೈವೇಟ್ ಕಂಪ್ನೀಸ್ ಇದು. ಏನಾದ್ರು ಒಂದು ITBT ಹಬ್ ಇದೆಯಾ? ಹೋಗ್ಲಿ. ಇಲ್ಲಿ ಯಾವ್ದಾರು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಯಾವ್ದಾದ್ರು ಒಂದು ಜಾಬ್ ಸಿಗುತ್ತಾ? ಇಲ್ಲಿ ಒಂದು ಸೆಕ್ಯೂರಿಟಿ ಜಾಬ್ ಬೇಕಂತಂದ್ರೆ ಇಲ್ಲಿ ರೆಕಮೆಂಡೇಶನ್ ಬೇಕಿದೆ ಇಲ್ವಾ? ಇಲ್ಲಿ ಕಂಪ್ಲೀಟ್ ಕಲ್ಯಾಣ ಕರ್ನಾಟಕದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಮೇನ್ಲಿ ಏನಕ್ಕೆ ಡಿಪೆಂಡ್ ಆಗಿದೆ ಅಂದ್ರೆ ಸರ್ಕಾರಿ ಕೆಲಸಕ್ಕೆ ಡಿಪೆಂಡ್ ಆಗಿರೋದು. ಹೌದಾ ಇಲ್ವಾ? ಇವತ್ತು ಮೆಜಾರಿಟಿ 70 to 80% ಸರ್ಕಾರಿ ಕೆಲಸ ಬೇಕು ಅನ್ನೋರು ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರೇ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಆಲ್ಟರ್ನೇಟಿವ್ ಸೊಲ್ಯೂಷನ್ ಇಲ್ಲ. ಇಲ್ಲಿ ಇದನ್ನ ಆಲ್ಟರ್ನೇಟಿವ್ ಒಂದು ಫ್ಯಾಕ್ಟ್ರಿ, ಇಂಡಸ್ಟ್ರೀಸ್ ಸೆಟ್ ಮಾಡ್ಬೇಕಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕು. ಆಗುತ್ತಲ್ಲ? ITBT ಕಂಪ್ನೀಸ್ ಯಾಕಾಗಲ್ಲ ಹೇಳಿ? ಮಾಡ್ಲಿ ಅಲ್ಲ ITBT ಕಂಪ್ನಿ ಇಲ್ಲೂ ಒಂದು ಓಪನ್ ಮಾಡ್ಲಿ. ಎಷ್ಟೋ ಜನ ಯುವಕರು ಇಲ್ವಾ ಇಲ್ಲಿ ಏನಂತಂದ್ರೆ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗೆ ಇನ್ವಾಲ್ವ್ಮೆಂಟ್ ಮಾಡ್ತಿದ್ದಾರೆ ಇವರು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವರಿಗೆ ಬೀಡಿ, ಸಿಗರೇಟು, ಗುಟ್ಕಾ, ಸಾರಾಯಿ ಕೊಡೋಂಥದ್ದು ಅಲ್ಲೇ ಸಪ್ಲೈ ಮಾಡ್ತಿದ್ದಾರೆ. ಇವತ್ತು ಮಾಡ್ತಿದ್ದಾರೆ ಇಲ್ವಾ? ಇವತ್ತು ಸ್ಕೂಲಲ್ಲೇ ಅಡಿಕ್ಟ್ ಆಗ್ತಿದ್ದಾರೆ ಇವತ್ತು. ಯಾಕೆಂದ್ರೆ ಅವ್ರು ಮುಂದೆ ಬಂದು ಒಳ್ಳೆ ಎಜುಕೇಶನ್ ಸಿಕ್ಬಿಟ್ರೆ ನೀವೆಲ್ಲ ಪ್ರಶ್ನೆ ಮಾಡ್ತಿರಲ್ಲ. ನೀವು ಪ್ರಶ್ನೆ ಮಾಡಬಾರ್ದು, ನಿಮಗೆ ಎಜುಕೇಶನ್ ತಲೆಗೆ ಹೋಗ್ಬಾರ್ದು. ಆ ಮಟ್ಟಕ್ಕೆ ತಗೊಂಬಂದಿದ್ದಾರೆ ಇವತ್ತು. ಇದೆಯಾ ಇಲ್ಲ ಪರಿಸ್ಥಿತಿ? ಇವತ್ತು ವ್ಯವಸ್ಥೆ ಹೆಂಗಿದೆ? ನೀವು ಹೋಗಿ ಯಾರಾದ್ರೂ ಒಬ್ಬ ಸುಮ್ಮನೆ ಪ್ರಶ್ನೆ ಮಾಡಿ ಏನಾದ್ರು ಇಲ್ಲಿ ತಪ್ಪಾಗ್ತಿದೆ ಅಂತೇಳಿ, ನಾಳೆ ದಿನ ನಿಮಗೆ 4 ಜನ ಪೊಲೀಸ್ ಬಿಡೋದು, FIR ಮಾಡಿಸೋಂಥದ್ದು, ಇಲ್ಲ ರೌಡಿಂಗ್ ಬಿಡ್ಸಿ ಹೊಡ್ಸೋಂಥದ್ದು ಇದೇ ಮಾಡ್ತಾರೆ ಇವರು. ಮಾಡ್ತಾರ ಇಲ್ವಾ? ಇವರು ಒಳ್ಳೇದಕ್ಕೆ ನಿಜ ಹೇಳ್ತೀನಿ ಕೇಳಿ, ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಅದೇ ಕೆಟ್ಟವ್ರಿಗೆ ನೋಡಿ, ಕುಡಿಯೋರ್ಗೆ, ಬೀಡಿ ಸಿಗರೇಟ್ ಸೇರಿದವ್ರಿಗೆ, ಕೆಟ್ಟ ಕೆಲಸ ಮಾಡೋ ರೌಡಿಗಳಿಗೆ ನಿಮ್ಗೆ ಎಲ್ಲ ವ್ಯವಸ್ಥೆ ಕೊಡ್ತಾರೆ. ಅವರಿಗೆ ಎಲ್ಲ ಫೆಸಿಲಿಟಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತಾ ಇಲ್ವಾ? ಇವತ್ತು ಎಜುಕೇಟೆಡ್ ಇರೋಂಥವ್ರಿಗೆ ಏನೂ ಸಿಗ್ತಾ ಇಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ ನೋಡಿ, ಏನೇ ಚೇಂಜಸ್ ಆಗಬೇಕಾದ್ರೂ ಅದು ನಿಮ್ಮಿಂದನೇ ಸಾಧ್ಯ. ಏನೇ ಚೇಂಜಸ್ ಆಗಿದ್ರು ಅದು ನಿಮ್ಮಿಂದನೇ ಸಾಧ್ಯ. ಚೇಂಜಸ್ ಆಗದೆ ಇರೋದಕ್ಕೂ ನೀವೇ ಕಾರಣ. ನೀವು ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೊಳ್ಳೋ ಬದಲು ಹೊರಗಡೆ ಬರಬೇಕು, ಪ್ರಶ್ನೆ ಮಾಡಬೇಕು. ಒಬ್ರು ಮಾಡೋ ಬದಲು ಎಲ್ಲರೂ ಕೇಳಿ, ಎಲ್ಲರೂ ಪ್ರಶ್ನೆ ಮಾಡಿ. ನೀವು ನಿಮ್ಮ ಕೈಯಲ್ಲಿ ಆಗಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸರ್ ಹಾಕಿ. ಆಗಲ್ವಾ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಎಷ್ಟೊಂದು ಸಮಸ್ಯೆಗಳು ಬಗೆಹರಿತಾ ಇದ್ದಾವೆ. ಅರಿತಾ ಇದೆಯಾ ಇಲ್ವಾ? ಇವತ್ತು ಬೇರೆ ಇದಕ್ಕೆ ಯುವಕರು ಏನ್ ಮಾಡ್ಬೇಕಂತಂದ್ರೆ, ಈ ರೀಲ್ಸ್ ನೋಡ್ಕೊಂತ ಕುತ್ಕೊಳೋದಲ್ಲ, ಸ್ಕ್ರೋಲ್ ಮಾಡ್ಕೊಂತ ಬೇರೆ ವಿಚಾರಕ್ಕೆ ತುಂಬಾ ಇಂಪಾರ್ಟೆಂಟ್ ಅವೇರ್ನೆಸ್ ಇರಬೇಕು. ನಿಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಹೇಳಿ. ಕರೆಕ್ಟಾ? ನಾವ್ ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಇವತ್ತು ನೋಡಿ, ಲಕ್ಷಾಂತರ ವಿದ್ಯಾರ್ಥಿಗಳು, ಸುಮಾರು ಆಲ್ಮೋಸ್ಟ್ 15 ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ಸ್, ಯಾವ ಒಂದು ನೋಟಿಫಿಕೇಶನ್ ಇಲ್ಲ. ಯಾವ್ದಾದ್ರು ಇದೆಯಾ? ಯಾವ್ದಾದ್ರು ಒಂದು ವೇಕಿಂಗ್ ನೋಟಿಫಿಕೇಶನ್ಸ್ ಇದೆ ಎಕ್ಸಾಮ್ ಬರೆಯೋಣ ಅಂತಂದ್ರೆ, ಪ್ರಿಪೇರ್ ಆಗೋಣ ಅಂತಂದ್ರೆ ಯಾವ್ದಾದ್ರು ಇದೆಯಾ? ಇಲ್ಲ ಅಂತಂದ್ರೆ ಮತ್ತೆ ಯಾಕೆ ಓದ್ಬೇಕು ಹೇಳಿ? ಲೈಬ್ರರಿ ಕೂತ್ಕೊಂಡು ನಿಮಗೆ ಉಳ್ಕೊಳೋದಕ್ಕೆ ಲೈಬ್ರರಿ ಫ್ರೀ ಇದೆಯಾ? ಕೋಚಿಂಗ್ ಫ್ರೀ ಇದೆಯಾ? ಊಟ ತಿಂಡಿ ಫ್ರೀಯಾಗಿ ಸಿಗುತ್ತಾ? ನಾನು ಕೇಳಿದ್ದೀನಿ ಇಲ್ಲೇ, ಪಾಪ ಇಲ್ಲಿ ಅರ್ಜುನ್ ನಮ್ಮ ಜೊತೆ ಇದ್ದಾರೆ ಹುಡುಗರು. 2 ದಿನಕ್ಕೊಂದ್ಸತಿ ಮನೆಯಿಂದ ಊಟಕ್ಕೆ ಬರುತ್ತದು. 2 ದಿನ, ಆ 2 ದಿನ ತಿರ್ಗಾ ಮತ್ತೆ ಅದೇನು ಬರುತ್ತೆ ಅದನ್ನೇ ಇಟ್ಕೊಂಡಿರ್ಬೇಕು. ಚಟ್ನಿ ಸಾಂಬಾರು 2 ದಿನ, ಆ ಸಾಂಬಾರು ಕಳ್ಸಿದ್ರೆ 2 ದಿನ ಅದನ್ನೇ ಬಿಸಿ ಮಾಡ್ಕೊಂಡು ಅದನ್ನೇ ರೈಸ್ ಮಾಡ್ಕೊಂಡು ತಿನ್ಬೇಕು. ಆ ಪರಿಸ್ಥಿತಿ ಇದೆಯಾ ಇಲ್ಲ? ಅದೇ ಅಲ್ವಾ? ಈಗ 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1-2 ಟೈಮ್ ಊಟ ಮಾಡ್ತಿದ್ರೆ ಇವತ್ತು. ಕರೆಕ್ಟಾ? ಮಾಲ್ ನ್ಯೂಟ್ರಿಷನ್ ಯಾರಿಂದ ಆಗ್ತಿದೆಲ್ಲ ಸಮಸ್ಯೆ? ಯಾರಿಂದ ಆಗ್ತಿದೆ ಹೇಳಿ? ಡೇ ಬೈ ಡೇ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು. ಸರ್ಕಾರ ಮಾಡ್ತಾ ಇರೋಂಥದ್ದು ಇದು.
ಸರ್ಕಾರ ಇವತ್ತು ಒಂದು ಎಲೆಕ್ಷನ್ ಬೈ ಎಲೆಕ್ಷನ್ ಇವರಿಗೆ ಲಕ್ಷಾಂತರ ಜನ ಸೇರ್ಕೊಂಡು ಇವತ್ತು ಬೈ ಎಲೆಕ್ಷನ್ ನಡೆಸಕ್ಕಾಗುತ್ತೆ. ಇವ್ರಿಗೆ ಅದಕ್ಕೆಲ್ಲ ದುಡ್ಡು ಇರುತ್ತೆ. ಇವ್ರ ಸ್ಯಾಲ್ರೀಸ್ ಡಬಲ್ ಮಾಡ್ಕೊಳೋದಕ್ಕೆ ದುಡ್ಡು ಇರುತ್ತೆ. ಸ್ಯಾಲ್ರಿ ನೋಡಿದ್ರಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡ್ಕೊಂಡು ಡಬಲ್ ಮಾಡ್ಕೊಂತಾರೆ ಸ್ಯಾಲ್ರಿ. ಮಾಡಿದಿರ ಇಲ್ವಾ? ಅವ್ರ ಮೇಂಟೆನೆನ್ಸ್ ಇರ್ಬೋದು, ವಿಧಾನಸೌಧದಲ್ಲಿ ಕುತ್ಕೊಳ್ಳೋ ಕುರ್ಚಿಗಳಿಗೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇವತ್ತು ಒಂದು ಲೈಬ್ರರಿ ಪ್ರಾಪರ್ ಒಂದು ಡಿಜಿಟಲ್ ಲೈಬ್ರರೀಸ್ ಇಲ್ಲ, ಒಂದು ಒಳ್ಳೆ ಸ್ಕೂಲ್ ಇಲ್ಲ, ಕುಡಿಯೋದು ನೀರು ಫೆಸಿಲಿಟೀಸ್ ಇಲ್ಲ, ಅಲ್ಲಿ ವೈಫೈ ಕನೆಕ್ಷನ್ ಇಲ್ಲ, ಕುತ್ಕೊಳ್ಳೋಕೆ ಚೇರ್ ಇಲ್ಲ, ಓದೋದಕ್ಕೆ ನ್ಯೂಸ್ ಪೇಪರ್ ಇಲ್ಲ. ಇವತ್ತು ಒಂದು ಲೈಬ್ರರಿ ಅಂತಂದ್ರೆ ಗೌರ್ಮೆಂಟ್ ಲೈಬ್ರರಿ ಒಂದು 20-30 ನ್ಯೂಸ್ ಪೇಪರ್ ಹಾಕ್ಬೇಕು, ಮ್ಯಾಗಝೀನ್ ಹಾಕ್ಬೇಕು. ಯಾಕೆಂದ್ರೆ ಹಾಕಲ್ಲ, ಒಂದೆರಡು ಇದ್ರು ಜಾಸ್ತಿನೇ. ಯಾಕೆಂದ್ರೆ ಅದರಿಂದ ನಿಮಗೆ ನಾಲೆಡ್ಜ್ ಸಿಕ್ಬಿಟ್ಟಿರ್ತೀರಿ, ನಾಳೆ ದಿನ ಪ್ರಶ್ನೆ ಮಾಡ್ತೀರಲ್ವಾ. ವ್ಯವಸ್ಥೆ ಹಿಂಗಿದೆ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಒಂದಕ್ಕೂ ಸೊಲ್ಯೂಷನ್ ಇದೆ. ಎಲ್ಲರೂ ಕುತ್ಕೊಂಡು ಹೋರಾಟ ಮಾಡಿದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದ್ರೆ ಎಲ್ಲ ಚೇಂಜಸ್ ಆಗುತ್ತೆ. ಚೇಂಜಸ್ ಆಗದೆ ಇರೋದು ಕಾರಣನೂ ನೀವೇ, ಚೇಂಜಸ್ ಆಗದೆ ಇರೋದು ಕಾರಣನೂ ನೀವೇ. ಪ್ರತಿಯೊಬ್ಬರು ಒಗ್ಗಟ್ಟಾಗಿ, ಬರೀ ಬರ್ತೀನಿ ಸುಮ್ಮನೆ ಓದ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನು ಸಿಗಲ್ಲ ಇಲ್ಲಿ. ಬರೀ ಸ್ಕ್ಯಾಮು, ಪ್ರತಿ ಒಂದರಲ್ಲೂ ಸ್ಕ್ಯಾಮ್. ಯಾರು ದುಡ್ಡು ಇರ್ತಾರೆ ಅದು ರಾತ್ರಿ ಅವರು OMR ಶೀಟ್ಸ್ ತೊಗೊಂಬರ್ತಾರೆ, ಫಿಲ್ ಮಾಡ್ತಾರೆ, ತೊಗೊಂಡೋಗಿ ಕೊಡ್ತಾರೆ. ಅವ್ನಿಗೆ ಏನೂ ಗೊತ್ತಿರಲ್ಲ. ನಾಳೆ ದಿನ ನೀವು ಸಫರ್ ಆಗ್ತೀರಾ, ನಿಮ್ಮ ಪೇರೆಂಟ್ಸು ಸಫರ್ ಆಗ್ತಾರೆ, ನಮ್ಮ ಸಮಾಜನೂ ಸಫರ್ ಆಗುತ್ತೆ. ಆಗುತ್ತಾ ಇಲ್ವಾ? ಯಾವುದೇ ಒಂದು ಗೌರ್ಮೆಂಟ್ ಕಚೇರಿಗೆ ಹೋಗಿ ಒಂದು ದುಡ್ಡು ಬಂದಿರೋ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಿಸಿ, ಮತ್ತು ದುಡ್ಡು ಪ್ರಾಮಾಣಿಕವಾಗಿ ಬಂದು ಸೆಲೆಕ್ಟ್ ಆಗಿರೋಂಥ ಒಂದು ಅಭ್ಯರ್ಥಿನ ಹೋಗಿ ಮಾತಾಡಿಸಿ, ಎಷ್ಟು ಡಿಫ್ರೆನ್ಸ್ ಇರುತ್ತೆ ಗೊತ್ತಾ? ನಿಮ್ಮನ್ನ ಕುಂಡಿಸಿ ಒಂದು ಪ್ರಾಮಾಣಿಕ ಅಭ್ಯರ್ಥಿ ಆಗಿದ್ರೆ, ಅವ್ನು ಸೆಲೆಕ್ಟ್ ಆಗಿದ್ರೆ ಪ್ರಾಮಾಣಿಕವಾಗಿ ಕುಂಡಿಸಿ ನಿಮಗೆ ಟೀ ಕಾಫಿ ಕುಡಿಸಿ ನಿಮ್ಮ ಸಮಸ್ಯೆ ಬಗೆಹರಿಸ್ತಾನೆ. ಇಲ್ಲ ಅಂತಂದ್ರೆ ಅವ್ನು ದುಡ್ಡು ಕೊಟ್ಬಿಟ್ಟು ಬಂದಿದ್ದ ಅಂದ್ರೆ ನೀವು ಎಷ್ಟು ದುಡ್ಡು ಕೊಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಅವನು. ಹೌದಾ ಇಲ್ವಾ? ಯಾವುದು ಒಂದಿನಲ್ಲಿ ಸಮಸ್ಯೆ ಬಗೆಹರಲ್ಲ ನಿಮ್ದು. ಒಂದು ತಿಂಗಳು ಆಗ್ಬೋದು, ಒಂದು ವರ್ಷ ಆಗ್ಬೋದು. ಅವನಿಗೆ ಇಂಟ್ರೆಸ್ಟೇ ಇರಲ್ಲ, ಅವನಿಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಎಲ್ಲಿರುತ್ತೆ. ಮತ್ತು ನಿಮಗೂ ಅಷ್ಟೇ, ಸರ್ಕಾರ ಎವ್ರಿ ಇಯರ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಎಷ್ಟು ವೇಕೆನ್ಸಿ ಇದೆ, ಎವ್ರಿ ಇಯರ್ ವೇಕೆನ್ಸಿ ಕ್ರಿಯೇಟ್ ಆಗುತ್ತಲ್ಲ, ಆಗುತ್ತಾ ಇಲ್ವಾ? ರಿಟೈರ್ಮೆಂಟ್ ಆಗುತ್ತೆ, ಡೆತ್ ಆಗುತ್ತೆ, ಎಷ್ಟೋ ಜನ ವಾಲಂಟರಿ ರಿಸೈನ್ ಮಾಡ್ತಾರೆ, ಅಂಥದ್ದೆಲ್ಲ ವೇಕೆಂಟ್ ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಎವ್ರಿ ಇಯರ್. ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು. ಇಲ್ಲ ಅಂತಂದ್ರೆ ನಿಮಗೆ 25 ವರ್ಷ ಒಳಗಡೆ ಒಂದು ಜಾಬ್ ಸಿಗೋಂಥದ್ದು ಇಲ್ಲಿ 35-40 ವರ್ಷ ಆದ್ರೆ ನಿಮಗೆ ಒಂದು ಕೆಲಸ ಮಾಡೋಂಥ ಒಂದು ಇಚ್ಛಾಶಕ್ತಿನೇ ಕಳ್ಕೊಂಡಿರ್ತೀರಾ. ಆ ಒಂದು ಎನರ್ಜಿ ಇರುತ್ತಾ ಹೇಳಿ? ಸುಮ್ಮನೆ ಕೆಲಸ ಬಿಟ್ಟು ಮನೆಗೆ ಹೋದ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಒಂದು 25 ವರ್ಷದಲ್ಲಿ ಇರೋ ಎನರ್ಜಿಗೂ ಒಂದು 35-40 ಇಯರ್ ಇರ್ಬೇಕಂತ ಒಂದು ಎನರ್ಜಿನೂ ಡಿಫ್ರೆನ್ಸ್ ಇಲ್ವಾ? ಇದೆಯಾ ಇಲ್ವಾ? ಈಗಿರೋ ಒಂದು ಎನರ್ಜಿ, ಈಗಿರೋ ಒಂದು ಮೆಂಟಲ್ ಕೆಪಾಸಿಟಿ ಒಂದು 10 ವರ್ಷ ಆದ್ಮೇಲೆ ನೀವು ಕಳ್ಕೊಂತೀರಾ ಇಲ್ವಾ? ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟನ ನೀವೇನಿದ್ದೀರಾ, ಒಬ್ಬೊಬ್ರು ಅಟ್ಲೀಸ್ಟ್ 10 ಜನ ಅಲ್ಲ 100 ಜನ ಕೇಳ್ಬೋದು. ನೀವು ಒಬ್ಬರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬರು ಸಾಕು ನೋಡಿ. ಒಂದು ಫಾರೆಸ್ಟ್ ಬರ್ನ್ ಮಾಡ್ಬೇಕಂತಂದ್ರೆ ಬೆಟ್ಟದಷ್ಟು ಕಿಡಿ ಬೇಕಿಲ್ಲ, ಒಂದು ಸ್ಮಾಲ್ ಕಿಡಿ ಸಾಕು, ಇಡೀ ಫಾರೆಸ್ಟೇ ಬರ್ನ್ ಆಗ್ಬಿಡುತ್ತೆ. ಹಂಗೆ ಪ್ರತಿ ಒಬ್ಬರನ್ನ ಹೇಳ್ತೀನಿ ಕೇಳಿ, ಇಲ್ಲಿರೋಷ್ಟೇ ಸಾಕು. ಪ್ರತಿ ಒಬ್ರು ನೀವು ಮನ್ಸಿಗೆ ಮೈಂಡ್ ಫಿಕ್ಸ್ ಆದ್ರೆ ಒಬ್ಬೊಬ್ರು 100 ಜನ ಕರ್ಕೊಂಡ್ ಬರ್ಬೋದು. 100 ಜನ ಆಗಲ್ವಾ? 100 ಜನ ಫ್ರೆಂಡ್ಸ್ ಇಲ್ವಾ? ಈಗ ಒಂದ್ ಕಡೆ ಫ್ರೀಯಾಗಿ ಊಟ ಸಿಗ್ತಾ ಇದೆ, ಇಲ್ಲ ಏನೋ ಒಂದು ಫಂಕ್ಷನ್ ಇದೆ, ಏನೋ ಒಂದು ನಿಮಗೆ ಒಳ್ಳೇದಂತಂದ್ರೆ ಕಾರ್ಯಕ್ರಮಕ್ಕೆ ನೀವು 100 ಜನ ಅಲ್ಲ 1000 ಜನ ಹೋಗ್ತೀರಾ ಇಲ್ವಾ? ಹೋಗ್ತೀರಾ? ಇದು ನಿಮ್ ಫ್ಯೂಚರ್, ನಿಮ್ಗೋಸ್ಕರ, ನಿಮ್ ಭವಿಷ್ಯಕ್ಕೋಸ್ಕರ ನೀವು ಮಾಡ್ತಾ ಇರೋಂಥ ಒಂದು ಹೋರಾಟ. ಇದು ದಿನ ಬಂದು ಹೋರಾಟ ಮಾಡಕ್ಕಾಗುತ್ತಾ ಹೇಳಿ? ಆಗುತ್ತಾ? ಈಗ ತೇಲಿ ಸರ್ ಬಿಜಾಪುರದಿಂದ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಅವ್ರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೋಸ್ಕರ ಬಂದಿಲ್ಲ. ಇಲ್ಲಿ ಅವ್ರಿಗೆ ಜಾಬ್ ಬೇಕಿದ್ಯಾ? ಬೇಕಿಲ್ಲ. ಇಲ್ಲಿ ಒಂದು ಪೊಲೀಸ್ ಪರ್ಮಿಷನ್ ತಗೋಬೇಕಂದ್ರೆ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ನೋಡಿದ್ರಿಲ್ಲ? ಸರ್ಕಾರ ಎಷ್ಟು ಹತ್ತಿಟ್ಟಿದೆ ಅಂತ ಪೊಲೀಸ್ ಕಡೆಯಿಂದ. ಹೌದಾ ಇಲ್ವಾ? ಪೊಲೀಸ್ ಪರ್ಮಿಷನ್ಸ್ ಕೊಟ್ಟಿಲ್ಲ. ನಾವು ಕೋರ್ಟ್ ಮುಖಾಂತರ ಹೋಗಿ ಪೊಲೀಸ್ ಪರ್ಮಿಷನ್ ತಗೊಂಡಿದ್ವಿ. ಗೊತ್ತಿದೆಯಲ್ಲ ನಿಮ್ಗೆಲ್ಲ? ಕೋರ್ಟ್ ಆದೇಶ ಮಾಡಿದೆ ಪರ್ಮಿಷನ್ಸ್ ಕೊಡಿ ಅಂತ ಅವರಿಗೆ. ಇಲ್ಲಿ ಎಂತವ್ರಿಗೆ ಪರ್ಮಿಷನ್ಸ್ ಕೊಡ್ತಾರೆ ಗೊತ್ತಾ? ರಾಜಕೀಯ ವ್ಯಕ್ತಿಗಳಿಗೆ. ನಾಳೆ ಹೋರಾಟ ಅಂತಂದ್ರೆ ಇವತ್ತು ಇಮಿಡಿಯೇಟ್ ರ್ಯಾಲಿ ಎಷ್ಟು ಜನ ಬೇಕಾದ್ರೂ ಸೇರ್ಬೋದು. ನೋಡಿದ್ರಲ್ವಾ? ಅದೇ ವಿದ್ಯಾರ್ಥಿಗಳಂತಂದ್ರೆ ತುಂಬಾ ಕಡೆಗಣಿಸ್ತಾರೆ. ಅವ್ರನ್ನೆಲ್ಲ ನಾವು ನೋಡ್ತೀನಿ ಕೇಳಿ. ಒಂದು ಹೋರಾಟಕ್ಕೆ ಎಲ್ಲ ಯುವಕರು, ವಿದ್ಯಾರ್ಥಿಗಳು, ನಿಮ್ಮ ಸ್ನೇಹಿತರು, ಅಣ್ಣ ತಮ್ಮದಿರ್ಬೋದು, ನಿಮ್ಮ ಫ್ರೆಂಡ್ಸ್, ಎಲ್ರಿಗೂ ಹೇಳಿ. ಪ್ರತಿ ಒಬ್ಬರಿಗೂ ನೀವು ಒಬ್ಬೊಬ್ರು ಕಡಿಮೆ ಅಂತಂದ್ರೆ ಎಷ್ಟು ಜನ ಕರ್ಕೊಂಡ್ಬರ್ತೀರಾ? ಎಷ್ಟು ಜನ ಬರ್ತೀರಾ? ನೀವು ಒಬ್ಬರೇ ಬರ್ತೀರಾ? ಇಲ್ಲ ನನ್ಗೆ ಯಾಕೆ ನೋಡಪ್ಪ ಆ ಕಡೆ ಬಿಸಿಲಿದೆ, ಆರಾಮ್ ಲೈಬ್ರರಿ ಕುತ್ಕೊಳ್ಳೋಣ ಅಂತ ಹೇಳ್ತೀರಾ? ಹೆಂಗೆ ನೋಡಿ, ನಿಮ್ಮ ಭವಿಷ್ಯಕ್ಕೋಸ್ಕರ. ಯಾಕೆಂದ್ರೆ ಈ ಹೋರಾಟ ಮಾಡಿಲ್ಲ ಸರ್ಕಾರ ಅಷ್ಟು ಈಸಿಯಾಗಿ ತಗೊಳಲ್ಲ.
ಇಲ್ಲ ನಮಗೆ ಇನ್ನೂ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ನೋಟಿಫಿಕೇಶನ್ ಮಾಡಲಿ, ಇಲ್ಲ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ಕೊಂಡು ಹೋಗ್ತೀನಿ, ಆರಾಮಾಗಿ ಇರ್ತೀನಿ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ನಾನು ಹೇಳ್ತೀನಿ ಕೇಳಿ, ಪ್ರತಿಯೊಂದು ಕಡೆ ನಾವು ಧಾರವಾಡದಲ್ಲಿ ಇರ್ಬೋದು, ಬಿಜಾಪುರ, ಬೆಂಗಳೂರು, ಎಲ್ಲ ಕಡೆನೂ ಸ್ಟೂಡೆಂಟ್ಸ್ ಅಷ್ಟೇ, ಬೇರೆ ಯಾರು ಬರ್ದು ನಿಮ್ಮ ಪರವಾಗಿ ನಿಮ್ಮ ಪೇರೆಂಟ್ಸ್ ಬರೋಕ್ಕಾಗುತ್ತಾ ಹೋರಾಟಕ್ಕೆ ಹೇಳಿ? ಇಲ್ಲ ನಿಮ್ಮ ಪರವಾಗಿ ಯಾರಾದ್ರೂ ಹೆಣ್ಮಕ್ಳು ಕಾರ್ಯಕರ್ತರನ್ನ, ಇಲ್ಲ ಅಂಗನವಾಡಿ ಕಾರ್ಯಕರ್ತರನ್ನ, ಇಲ್ಲ ಯಾರ ಟೀಚರ್ಸ್ನ ಕರ್ಕೊಂಬಂದು ಹೋರಾಟ ಮಾಡೋಕ್ಕಾಗುತ್ತಾ? ಆಗುತ್ತಾ ಹೇಳಿ? ಇಲ್ಲ ರೈತರನ್ನ ಕರ್ಕೊಂಬಂದು ಹೋರಾಟ ಮಾಡೋಕ್ಕಾಗುತ್ತಾ? ನೀವು ಫಸ್ಟ್ ಮುಂದೆ ಇರಬೇಕು, ಆಮೇಲೆ ಆಟೋಮೆಟಿಕ್ ಸರ್ಕಾರನೇ ಬರುತ್ತೆ ಇಲ್ಲಿಗೆ. ಕರೆಕ್ಟಾ? ಸರ್ಕಾರ ಡಿಸಿಷನ್ ತಗೊಬೇಕಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕು, ಅವಾಗ ಅಷ್ಟೇ ಚೇಂಜಸ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಬರ್ತೀರಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಫೋನ್ ಇದೆಯಾ? ನಾನು ಜಸ್ಟ್